ಕೊನೆಯಲ್ಲಿ ಇನ್ನೊಂದು ಕುಂಭ ಬಂತು, ಅದು ಯಾರಿಗೂ ಗೊತ್ತಿಲ್ಲ. ದಟ್ ಹ್ಯಾಡ್ ಪರಬ್ರಹ್ಮಸ್ ಎನರ್ಜಿ ಇನ್ ಇಟ್, ವಿಚ್ ವಾಸ್ ಮೆನಿ ಮೋರ್ ಟೈಮ್ಸ್ ಪವರ್ಫುಲ್ ದನ್ ದ ಅಮೃತ. ಸೊ ಈಚ್ ಪಾರ್ಟ್ ಎಲ್ಲಿ ಬಿದ್ದಿದೆಯೋ ಅದು ಬಿಕಮ್ಸ್ ಅ ಶಕ್ತಿಪೀಠ. ಅದು ಕತೆ ಗೊತ್ತಲ್ಲ, ಅದು ವೆನ್ ಸತಿ ಶಿ engulfs into the flame, Ishvara becomes very angry. He takes her body, astral body, and he becomes ಒಂಥರ forgets everything and keeps on dancing. Mahavishnu ಅದು ಕಂಟ್ರೋಲ್ ಮಾಡೋಕ್ಕೆ he releases the ಸುದರ್ಶನ ಚಕ್ರ. ಅದು ಬಂದು 53 ಪೀಸಸ್ ಆಗಿ ಕಟ್ ಮಾಡ್ತದೆ ಬಾಡಿ. ಈಚ್ ಪೋರ್ಷನ್ ಫಾಲ್ಸ್ ಆನ್ ಅವರ್ ಭಾರತ ದೇಶ, ಒಂದೊಂದು ಕಡೆ. ಸೊ ಈಚ್ ಪಾರ್ಟ್ ಎಲ್ಲಿ ಬಿದ್ದಿದೆಯೋ ಅದು ಬಿಕಮ್ಸ್ ಅ ಶಕ್ತಿಪೀಠ. ನನಗೆ ಅದು ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ಆಸ್ ಫಾರ್ ಇನ್ನೂ ಸಾಕಷ್ಟು ಇಲ್ಲಿ ಭಾರತದಲ್ಲಿದೆ, ಬೇರೆ ಕಡೆನೂ ಆಗ್ಬೋದು, ಬಿಕಾಸ್ ಮೇಲ್ಗಡೆಯಿಂದ ಬಿದ್ದಿರೋದು. ಈಶ್ವರ ಪಾರ್ವತಿ ಮದುವೆ ಅಂತ ಹೇಳಿದ್ನಲ್ಲ, ಆವಾಗ ಬಂದ್ಬಿಟ್ಟು ಋಷಿಗಳೆಲ್ಲ ಸೇರಿ ಒಂದು ಯಂತ್ರ ಮಾಡಿದ್ರು, ಕಲ್ಯಾಣಿ ಯಂತ್ರ ಅಂತ. ಅದೇನೆಂದರೆ ಇಟ್ ಈಸ್ ಆಸ್ಪಿಷಿಯಸ್ ಯಂತ್ರ ವಿಚ್ ವಿಲ್ ಸಿ ದಟ್ ದ ಮ್ಯಾರೇಜ್ ವಿಲ್ ಗೋ ವಿತೌಟ್ ಎನಿ ಅಬ್ಸ್ಟಕಲ್ಸ್ ಆರ್ ಪ್ರಾಬ್ಲಮ್ಸ್ ಅಂತ ಅದು ಮಾಡಿ ಅಲ್ಲಿಟ್ರು. ಬಟ್ ಆ ಸಮಯದಲ್ಲಿ ಈ ಘಟನೆ ನಡೀತು ಚತುರ್ಮುಖ ಬ್ರಹ್ಮಂದು. ಸೊ ಆವಾಗ ಋಷಿಗಳೆಲ್ಲ ಬೇಜಾರಾಗಿ ಇನ್ನೊಂದು ಮುಹೂರ್ತ ಇಟ್ಟು ಮಾಂಡವ್ಯ ಮಹರ್ಷಿನ ಕರೆದ್ಬಿಟ್ಟು ಅವ್ರನ್ನ ಇದನ್ನ ಸ್ವಲ್ಪ ರೆಕ್ಟಿಫೈ ಮಾಡಿ, ಸಮ್ ಡಿಫೆಕ್ಟ್ ಇಸ್ ದೇರ್ ಇನ್ ದ ಕಲ್ಯಾಣಿ ಯಂತ್ರ ಅಂತ. ಸೊ ಅವ್ರೇನು ಮಾಡಿದ್ರು, ಒಂದು ಬ್ಲೂ ಜ್ವೆಲ್ ತೊಗೊಂಡು ಬಂದು ಸೆಂಟ್ರಲ್ನಲ್ಲಿಟ್ಟು ಅದಕ್ಕೆ ಏನೇನು ಮಾಡಬೇಕು ಸ್ಪಿರಿಚುವಲ್ ಆಗಿ ಅವ್ರ ತಪಸ್ಸು ಇದೆಲ್ಲ ಶಕ್ತಿಗಳೆಲ್ಲ ಋಷಿಗಳು ಮಾಡಿ ಅದನ್ನು ರೆಕ್ಟಿಫೈ ಮಾಡಿ ಮದುವೆ ಆಯ್ತದು. ಅದು ಬಂದ್ಬಿಟ್ಟು ಡಾಕ್ಟರ್ ಸಿ ವಿ ರಾಮನ್ ಇದ್ರಲ್ಲ ಮಲ್ಲೇಶ್ವರಮ್ಮ, ಅಲ್ಲಿ ಇತ್ತು ಅದು. ನಮ್ಮ ಅಮರ ಅವ್ರ ಮನೆ ಕಟ್ಟುವಾಗ ದಟ್ ವಾಸ್ ಶಿಫ್ಟೆಡ್ ಟು ದಟ್ ಪ್ಲೇಸ್. ಸೊ ಎವ್ರಿ 60 years ಇಟ್ ಈಸ್ ಶಿಫ್ಟೆಡ್. ಅದು ಕಲ್ಯಾಣಿ ಯಂತ್ರ ಅಂತ ಅದಕ್ಕೆ ಹೆಸರು. ಅದು ಈಗಲೂ ಅಲ್ಲಿದೆ ಕೆಳಗಡೆ, ಅದನ್ನ ಮೇಲೇ ಆ ಮನೆ ಕಟ್ಟಿರೋದು. ಆ ಮನೆ ಏರಿಯಲ್ಲಿ ನೋಡಿದ್ರೆ ಆ ಯಂತ್ರ ಹೆಂಗಿದೆಯೋ ಅದೇ ಥರ ಇದೆ ಪ್ಲಾನ್ ಆ ಮನೆದು. ಇಲ್ಲ, ಈಗಿರೋ ಶಂಬಲ ಮನೆ ಕೋರ್ಮಂಗಲ ಸಮುದ್ರ ಮಂಥನೆ ಆಯಿತು. ಆವಾಗ ಎಲ್ಲ ಹೊಟ್ಟೋದ್ರು, ಗೊತ್ತಲ್ಲ ಆ ಕತೆ, ಮೋಹಿನಿ ಅವತಾರ ಎಲ್ಲ ಹೋದ್ಮೇಲೆ ಕೊನೆಯಲ್ಲಿ ಇನ್ನೊಂದು ಕುಂಭ ಬಂತು, ಅದು ಯಾರಿಗೂ ಗೊತ್ತಿಲ್ಲ. ದಟ್ ಹ್ಯಾಡ್ ಪರಬ್ರಹ್ಮಸ್ ಎನರ್ಜಿ ಇನ್ ಇಟ್, ವಿಚ್ ವಾಸ್ ಮೆನಿ ಮೋರ್ ಟೈಮ್ಸ್ ಪವರ್ಫುಲ್ ದನ್ ದ ಅಮೃತ. ಬಟ್ ಯಾರು ತಗೊಳ್ಳೋಕ್ಕೆ ಅಲ್ಲಿ ಇರಲಿಲ್ಲ. ಸೊ ಇಟ್ ಗಾಟ್ ಸಸ್ಪೆಂಡೆಡ್ ಆ್ಯಂಡ್ ಇಟ್ ವಾಸ್ ಲೈಕ್ ಎ ಡಲ್ ಸ್ಟಾರ್. ಇದು ಡಿಸೆಂಬರ್ 1975 ಐ ಥಿಂಕ್ ಸೊ 14th ಏನೋ ಮಾರ್ಕಂಡೇಯ ಮಹರ್ಷಿ ಆಮೇಲೆ ಅಗಸ್ತ್ಯ ಮಹರ್ಷಿ ಬಂದ್ಬಿಟ್ಟು ಆ ಕಾವೇರಿ ಮಧ್ಯರಂಗ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು ಇದ್ರ ಬಗ್ಗೆ. ಆವಾಗ ಮಾರ್ಕಂಡೇಯ ಮಹರ್ಷಿ ಈ ಕಾಲ್ಡ್ ಫಾರ್ 7 ವರ್ಕರ್ಸ್. ಆದ್ಮೇಲೆ ಅಮರ ಒಬ್ರು ಇದ್ರು, ಅವ್ರು ಹೇಳಿದ್ರು ಈ ಥರ ಒಂದು ಕುಂಭ ಇದೆ, ನೀವು ಹೋಗ್ಬಿಟ್ಟು ಅದನ್ನು ತಗೊಂಡು ಬನ್ನಿ ಅಂತ. ಸೊ ದೀಸ್ ಪೀಪಲ್ 7 ವರ್ಕರ್ಸ್ ದೇ ಆಸ್ಟ್ರಲಿ ಲೀವ್ ಫಾರ್ ದ ಕ್ಷೀರಸಾಗರ ಆ್ಯಂಡ್ ದ ಪ್ಲೇಸ್ ವೇರ್ ದ ಸಮುದ್ರ ಮಂಥನ ಟುಕ್ ಪ್ಲೇಸ್. ಅಲ್ಲಿ ಹೋಗ್ತಾರೆ. ದೇ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್ ಸಿಕ್ಕಲ್ಲ. ಆ ಸಮಯದಲ್ಲಿ ದೇ ಸಿ ಅಸುರಾಸ್ ಆಲ್ಸೋ ಸರ್ಚಿಂಗ್ ಫಾರ್ ದ ಸೇಮ್ ಥಿಂಗ್. ಅವ್ರಿಗೂ ಗೊತ್ತಿದೆ ಇನ್ಫಾರ್ಮೇಷನ್. ಬಟ್ ಕೊನೆಯಲ್ಲಿ ಇವ್ರು ನೋಡ್ತಾರೆ ಲೈಕ್ ಎ ಡಲ್ ಸ್ಟಾರ್ ಇಲ್ವೇ, ಬಟ್ ಹತ್ರ ಹೋದ್ರೆ ಆ ಎನರ್ಜಿ ಇಸ್ ಸೋ ಪವರ್ಫುಲ್ ಇಟ್ ವಿಲ್ ಮೆಲ್ಟ್ ದೇರ್ ಆಸ್ಟ್ರಲ್ ಬಾಡಿ ಅಂತ ಇವರು ಬಂದ್ಬಿಟ್ಟು ಆನ್ ದ ಬಾರ್ಡರ್ ಆಫ್ ದ ಮಿಲ್ಕಿ ವೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ನಾರದ ಮಹರ್ಷಿ ಬರ್ತಾರೆ, ಕೇಳ್ತಾರೆ ಏನು ವಿಷಯ, ಈ ಥರ ಇದಕ್ಕೇನು ಚಿಂತೆ ಪಡಬೇಡಿ, ನೀವು ಧ್ರುವ ಲೋಕಕ್ಕೆ ಹೋಗಿ ಧ್ರುವವನ್ನು ಕೇಳಿ ಅವ್ರು ನಿಮಗೆ ಇದಕ್ಕೆ ಪರಿಹಾರ ಕೊಡ್ತಾರಂತ. ಸರಿ, ಎಲ್ಲರೂ ದೇ ರಶ್ ಟು ಧ್ರುವ ಲೋಕ. ದೇ ಎಂಟರ್ ಧ್ರುವ ಲೋಕ. ಇಟ್ ಇಸ್ ಎ ಹ್ಯೂಜ್ ಲೋಕ. ದೇ ಗೋ ಇನ್ ಟು ದ ಫಾರೆಸ್ಟ್ ಆ್ಯಂಡ್ ಅಲ್ಲಿ ಕೆಲವು ಡಿವೈನಿಟೀಸ್ ಇರ್ತಾರೆ, ಗಾಡೆಸಸ್ ಅಲ್ಲಿ ವಾಸ ಮಾಡಿ. ಅವ್ರು ಕೇಳಿದ್ರೆ ಧ್ರುವ ಬಂದು ಅಲ್ಲಿ ಒಂದು ಫಾರೆಸ್ಟ್ನಲ್ಲಿ ಧ್ಯಾನ ಮಾಡ್ತಾರೆ. ಹೋಗಿದ್ರೆ ಅಲ್ಲಿ ಈಸ್ ಇನ್ ಡೀಪ್ ಮೆಡಿಟೇಷನ್. ದೀಸ್ ಪೀಪಲ್ ಕುಡಂಟ್ ಡಿಸ್ಟರ್ಬ್ ಹಿಮ್. ಆವಾಗ ಇವರೆಲ್ಲ ನಾರಾಯಣ ಮೇಲೆ ಭಜನೆ ಮಾಡ್ತಾರೆ. ಆವಾಗ ಹಿ ವೇಕ್ಸ್ ಅಪ್ ಆ್ಯಂಡ್ ಹಿ ಆಸ್ಕ್ಸ್ ದೆಮ್ ವಾಟ್ ಈಸ್ ದ ಪರ್ಪಸ್. ಅವ್ರು ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಬನ್ನಿ ಅಂತ. ಹಿ ಟೇಕ್ಸ್ ದೆಮ್ ಇನ್ ಟು ಈಸ್ ಪ್ಯಾಲೇಸ್. ಅಲ್ಲಿ ಒಂದು ಕ್ಯಾಸ್ಕೆಟ್ ಇರ್ತದೆ. ಆ ಕ್ಯಾಸ್ಕೆಟ್ ಓಪನ್ ಮಾಡಿದ್ರೆ ಒಂದು ರೆಡ್ ಗೋಲ್ಡನ್ ಶಾಲ್ ಇರ್ತದೆ, ಅದನ್ನು ಕೊಡ್ತಾರೆ. ಇದು ತಗೊಳ್ಳಿ, ದಿಸ್ ವಿಲ್ ಸರ್ವ್ ಯುವರ್ ಪರ್ಪಸ್. ಇದು ನನಗೆ ಮಹಾವಿಷ್ಣು ಭೂಲೋಕದಲ್ಲಿ ನಾನು ಚಿಕ್ಕವನಿರುವಾಗ ದರ್ಶನ ಕೊಟ್ಟರು, ಆವಾಗ ಈ ಶಾಲ್ ನನಗೆ ಪ್ರೆಸೆಂಟ್ ಮಾಡಿದ್ರು. ಸರಿ ಅಂತ ಅವರು ಅದನ್ನು ತಗೊಂಡು ಬಂದು ಆ ಕುಂಭದ ಮೇಲೆ ಕವರ್ ಮಾಡಿ ಆ ಕುಂಭವನ್ನು ಹಂಗೆ ತಗೊಂಡು ಬರ್ತಾರೆ. ತಗೊಂಡು ಬಂದು ಮಾರ್ಕಂಡೇಯ ಮಹರ್ಷಿ ಅಗಸ್ತ್ಯ ಮಹರ್ಷಿ ಕೊಡ್ತಾರೆ.
ಇವಾಗ ಇದನ್ನು ಎಲ್ಲಿ ಇಡಬೇಕಂತ ಒಂದು ಪ್ರಶ್ನೆ ಬರ್ತದೆ. ಆವಾಗ ಲೋಪಭದ್ರ ಕಾವೇರಿ ಶಿ ಈಸ್ ವೈಫ್ ಆಫ್ ಅಗಸ್ತ್ಯ ಮಹರ್ಷಿ. ಆಕೆ ಪ್ರತ್ಯಕ್ಷ ಆಗಿ ಹೇಳ್ತಾಳೆ, ಭೂತಾಯಿಗೆ ಹೇಳಿ ಓಪನ್ ಮಾಡ್ತಾರೆ ಅಲ್ಲಿ ಇಡಿ ಅಂತ. ಸೊ ದೇ ಪ್ರೇ ಟು ಭೂಮಾತೆ. ಸೊ ಶಿ ಸ್ಪ್ಲಿಟ್ಸ್ ಓಪನ್ ಆ್ಯಂಡ್ ಶಿ ಕಮ್ಸ್ ಅಪ್ ಆ್ಯಂಡ್ ಶಿ ಟೇಕ್ಸ್ ದ ಕುಂಭ ಆ್ಯಂಡ್ ಶಿ ಗೋಸ್ ಆ್ಯಂಡ್ ಕೀಪ್ಸ್ ಇಟ್ ಬಿಲೋ ಮಧ್ಯರಂಗ ಸ್ವಾಮಿ ಇನ್ ಎ ಕೇವ್ ಆ್ಯಂಡ್ ಇದು ಕ್ಲೋಸ್ ಆಗ್ತದೆ. The rishis tell very good, it's done, and when time comes they'll make a pinhole. Avaga Parabrahma's energy will come and it will spread in such a way that it will help the human mankind and they will become divinities anta. It will help them adharmada ಧರ್ಮದಾರಿಗೆ ಬರ್ತಾರೆ ಅಂತ. ಆವಾಗ ಅಮರ ಅವ್ರಿಗೆ ಜ್ಞಾಪ ಬರ್ತಿದೆ, ಅಯ್ಯೋ ಈ ಶಾಲ್ವು ಅಲ್ಲಿ ಇಟ್ಬಿಟ್ಟಿದ್ವಲ್ಲ, ಧ್ರುವ ಇಟ್ಸ್ ಆನ್ ಕಂಡೀಷನ್ ಐಲ್ ಗಿವ್, ಯು ಶುಡ್ ಬ್ರಿಂಗ್ ಇಟ್ ಬ್ಯಾಕ್ ಅಂತ. ಇವು ಏನು ಮಾಡೋದು, ಅದನ್ನು ತೆಗೆದ್ರೆ ದ ಎನರ್ಜಿ ವಿಲ್ ಕಮ್ ಆ್ಯಂಡ್ ಇಟ್ ವಿಲ್ ಮೆಲ್ಟ್ ದ ಎಂಟೈರ್ ಅರ್ತ್. ಏನು ಮಾಡೋದು ಗೊತ್ತಿಲ್ಲ. ಸೊ ದೇ ಗೋ ಟು ಮಧ್ಯರಂಗ ಸ್ವಾಮಿ ಆ್ಯಂಡ್ ಇನ್ವೋಕ್ ಹಿಮ್. ಅವ್ರು ಬಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತದೆ ಈ ಥರ ಅಂತ. ಸೊ ಈ ಕ್ರಿಯೇಟ್ಸ್ ಅನದರ್ ಶಾಲ್ ಲೈಕ್ ದಟ್ ಆ್ಯಂಡ್ ಗಿವ್ಸ್ ಇಟ್ ಟು ಅಮರ. ಹೇಳ್ತಾರೆ ತಗೊಂಡೋಗಿ ಕೊಡು ಅಂತ. ಸೊ ಅಮರ ಗೋಸ್ ಬ್ಯಾಕ್ ಟು ಪ್ಯಾಲೇಸ್, ಹಿ ಮೀಟ್ಸ್ ಧ್ರುವ ಆ್ಯಂಡ್ ಹಿ ಯೂಸ್ ದ ಶಾಲ್ ಟು ಹಿಮ್. ಅವ್ರು ನೋಡ್ತಾರೆ, ಏನು ಡಿಫ್ರೆನ್ಸ್ ಇಲ್ಲ, ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಇವರು ನಮಸ್ಕಾರ ಹೇಳ್ಬಿಟ್ಟು ಅಮರ ಅವರು ಬರ್ತೀನಿ ಅಂತಾರೆ. ಇಲ್ಲ ಇರು ಅಂತ, ಬಾ ಅಂತ. ಅವರು ಒಂದು ವಿಮಾನದಲ್ಲಿ ಕೂತ್ಕೊಂಡು ದೇ ಗೋ ಔಟ್ಸೈಡ್. ಆವಾಗ ಪೋಲ್ ಸ್ಟಾರ್ ಇದೆ. ಹಿ ಸೀಸ್ ಆನ್ ದ ಲೆಫ್ಟ್ ಇಸ್ ಕೈಲಾಸ್, ಆನ್ ದ ರೈಟ್ ಇಸ್ ವೈಕುಂಠ, ಇನ್ ದ ಫ್ರಂಟ್ ಆಫ್ ಮೀ ಇಸ್ ದ ಬ್ರಹ್ಮಾಂಡ. ಮಹಾವಿಷ್ಣು ಹ್ಯಾಸ್ ಗಿವನ್ ಮಿ ಸಚ್ ಎ ಬ್ಯೂಟಿಫುಲ್ ಪೊಸಿಷನ್, ಯು ಕ್ಯಾನ್ ಸಿ ಎವ್ರಿಥಿಂಗ್ ಇಲ್ಲಿ ಅಂತ. ಸರಿ ಅಂತ ಏನು ಮಾಡ್ತಾರೆ, ಬಾ ಇನ್ನು ಸ್ವಲ್ಪ ಅಂತ ವಿಮಾನದಲ್ಲಿ ಹೋಗ್ತಾರೆ. ಸ್ವಲ್ಪ ದೂರ ಹೋಗ್ತಾ ದ ವಿಮಾನ ಗೆಟ್ಸ್ ಶೇಕಿಂಗ್, ವೈಬ್ರೇಟಿಂಗ್ ಚಿಕ್ಕಾಪಟ್ಟೆ. ಏನಂದರೆ ದಿಸ್ ಈಸ್ ಎ ಬ್ರಹ್ಮಾಂಡ ಇಸ್ ಬೀಯಿಂಗ್ ಕ್ರಿಯೇಟೆಡ್ ನೋಡಂತ. ಅದು ಸ್ವಲ್ಪ ವಿಂಡೋ ಓಪನ್ ಮಾಡಿದ್ರೆ ಆ ಸೌಂಡ್ ಓಂಕಾರ ಅಷ್ಟು ಪವರ್ಫುಲ್ ಆಗಿರ್ತದೆ, ಇಟ್ ಪಿಯರ್ಸಸ್, ತಾಳ್ಕೊಳಕ್ಕಾಗಲ್ಲ, ಮುಚ್ಚಿಬಿಡ್ತಾರೆ. ಅಲ್ಲಿ ನೋಡಿದ್ರೆ ಓಂಕಾರ ಪ್ರವರ್ಸ ಆಗ್ತದೆ, ಅಲ್ಲಿ ಬ್ರಹ್ಮಾಂಡ ಇಸ್ ಬೀಯಿಂಗ್ ಕ್ರಿಯೇಟೆಡ್. ಆವಾಗ ಧ್ರುವ ಹೇಳ್ತಾರೆ, ದಿಸ್ ಈಸ್ ಹೌ ಎ ಬ್ರಹ್ಮಾಂಡ ಇಸ್ ಕ್ರಿಯೇಟೆಡ್ ಅಂತ. ಆಮೇಲೆ ಬಂದ್ಬಿಡ್ತಾರೆ ಇವರು. ಅಮರ ಅವರ ಥ್ಯಾಂಕ್ಸ್ ಹೇಳಿ ಕಮ್ಸ್ ಬ್ಯಾಕ್ ಟು ಮಾರ್ಕಂಡೇಯ ಮಹರ್ಷಿ ಆ್ಯಂಡ್ ಟೆಲ್ಸ್ ಎವ್ರಿಥಿಂಗ್ ಆ್ಯಂಡ್ ದೇ ಗೋ ಬ್ಯಾಕ್. ದಿಸ್ ಈಸ್ ದ ಸ್ಟೋರಿ ಆಫ್ ಕುಂಭ. ಈ ಸ್ಟೋರಿ ಬಂದ್ಬಿಟ್ಟು ನಮ್ಮ ಹಲ್ಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಔಟರ್ ಪ್ರಾಕಾರ ಅದೆಯಲ್ಲ, ಅಲ್ಲಿ ಅದನ್ನು ಕೆತ್ತಿದ್ದಾರೆ. ಅಲ್ಲಿ ಹೋದರೆ ಇದನ್ನು ನೋಡ್ಬೋದು ಕ್ಲೀನಾಗಿ. ದಿಸ್ ಈಸ್ ದ ಸೀಕ್ರೆಟ್ ಆ್ಯಂಡ್ ಸೇಕ್ರೆಡ್ ಆಫ್ ಸೋಮೇಶ್ವರ ಟೆಂಪಲ್. ಈ ಮಧ್ಯರಂಗ ಸ್ವಾಮಿ ದೇವಸ್ಥಾನ ಕೆಳಗಡೆ ಬ್ಯಾಕ್ ಸೈಡು, ಒಳಗಡೆ 800 ಫೀಟ್ ಕೆಳಗಡೆ ಈ ಕುಂಭ ಇದೆ. ಮಧ್ಯರಂಗ ಸ್ವಾಮಿ ದೇವಸ್ಥಾನ ಎಲ್ಲಿದೆ? ಅದು ಇಲ್ಲೇ ಇದೆಯಲ್ಲ, ನಮ್ಮ ಇವಾಗ ಶ್ರೀರಂಗಪಟ್ಟಣ, ಮಧ್ಯರಂಗ, ಶ್ರೀರಂಗಮ್, ಈ ಮೂರಿನಲ್ಲಿ ಸ್ವಾಮಿ ಮಹಾವಿಷ್ಣು ಬಂದು ಭುಜಂಗ ಶಯನದಲ್ಲೇ ಇರೋದು. ಒಂದು ಇದಿದೆ, ಸನ್ರೈಸಿಂದ ಸನ್ಸೆಟ್ ಒಳಗೆ ಈ ಮೂರು ದೇವಸ್ಥಾನದಲ್ಲಿ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ವೈಕುಂಠ ಪ್ರಾಪ್ತಿ. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಾದ ಬಾಲ ಇದೆಯಲ್ಲ, ತಲೆ ಅಂತ ಬೆಳಗ್ಗೆ ಕುಕ್ಕೆ ಮಾಡಬೇಕು, ಘಾಟಿ ಮಾಡಬೇಕು, ಆ ಥರ. ಮಧ್ಯರಂಗ ಅಷ್ಟೇ ಅಲ್ಲ. ನಮಸ್ಕಾರ.